ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಅಪ್ಪಾಜಿಯವರು ಬೆಂಡೆಕಾಯಿ ಹರಕ್ಕೆ ಹೋಗ್ತಿದ್ದಾರೆ. ಅದನ್ನು ಹೋಗಿ ನೋಡೋಣ ಬನ್ನಿ. ಹಾಗೆ ನಮ್ಮ ಕುರಿ ಸೆಟ್ ನೀವೆಲ್ಲ ನೋಡಿದ್ದೀರಲ್ಲ, ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಬೆಂಡೆಕಾಯಿ ಮೊದಲು ಹರಿದು ಲೇಡೀಸ್ ಫಿಂಗರ್ ಹರಿದು ಆಮೇಲೆ ನಮ್ಮ ಅಣ್ಣರು ಅದಕ್ಕೆಲ್ಲ ಕಾಳು ನೀರು ಮಾಡ್ತಾರೆ. ಆವಾಗ ಕುರಿ ಸೆಟ್ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಇವಾಗ ಬನ್ನಿ, ಬೆಂಡೆಕಾಯಿ ಹೇಗೆ ಬೆಳೆದಿದ್ದೀವಿ, ಅದನ್ನು ಹೇಗೆ ಹರಿತೀವಿ, ಹೇಗೆ ಮಾರ್ತೀವಿ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಬನ್ನಿ. ನೋಡಿ ಗೈಸ್, ನಮ್ಮ ತೋಟದಲ್ಲೇ ಹುಲ್ಲು ಹಾಕೊಂಡಿದ್ದೀವಿ. ಅದನ್ನು ನಮ್ಮ ತಮ್ಮ ಕೊಯ್ತಿದ್ದಾನೆ. ಬನ್ನಿ ಹೋಗಿ ನೋಡೋಣ. ಇದೇ ನೋಡಿ ನಮ್ಮ ಅಡಿಕೆ ತೋಟ. ನೋಡ್ರಿ, ಇಲ್ಲಿ ನಮ್ಮ ತಮ್ಮ ಕೊಯ್ತಿದ್ದಾನೆ. ಬನ್ನಿ ಅವನ್ನ ಮಾತಾಡ್ಸೋಣ. ಏನಕ್ಕೆ ಕೊಯ್ತಿದೀಯೋ ತಮ್ಮ ಹುಲ್ನ? ಒಂದೆಮ್ಮೆ ಎರಡು ಹಾಕವ ಅದಕ್ಕೆ ಅವಕ್ಕೆ ಹಾಕಕ್ಕಾಗಿ ಕೊಯ್ತಾನೆ. ಏನು ಸಾಯಂಕಾಲ ಅಷ್ಟೇನ ಹಾಕೋದು? ಸಾಯಂಕಾಲ ಮಧ್ಯಾಹ್ನ ಎಲ್ಲ ಬರ್ತಲ್ಲ. ನೋಡಿದ್ರಲ್ಲ ಗೈಸ್, ಫುಲ್ ಹೆಂಗಿದೆ ನೋಡಿ. ನೋಡಿ ಗಾಯ್ಸ್, ಇದೆ ನಮ್ಮ ಬೆಂಡಿ ಹೊಲ. ಬೆಂಡಿ ಗಿಡ ಎಲ್ಲ ಚೆನ್ನಾಗಿ ಬೆಳೆದಿದೆ. ನೋಡಿ, ಬೆಂಡಿ ಗಿಡ ಎಲ್ಲ ಇದ್ದಾವೆ, ಇವಾಗ ಬಿಟ್ಟಿದ್ದಾವೆ. ಈಗ ಸ್ಟಾರ್ಟಿಂಗ್ ಹಂಗೆ ಬಿಡ್ತದೇವಿನ್ನು, ಅಲ್ಲೇದಿಲ್ಲೇ ಇದಾವು. ಬೆಂಡೆಕಾಯಿ ಪಲ್ಯ, ಸಾಂಬಾರು ಎಲ್ಲ ಮಾಡ್ಕೊಂಡು ಊಟ ಮಾಡ್ಬೋದು. ಮುದ್ದೆಗಂತೂ ಬೆಂಡೆಕಾಯಿ ಸಾಂಬಾರು ಸೂಪರ್ ಆಗಿರುತ್ತೆ. ನೋಡಿ ಬೆಂಡಿ ಹೊಲ ಎಲ್ಲ ಹೆಂಗೆ ಬೆಳೆದಿದೆ ಅಂತ. ನಾವು ಮನೆ ಖರ್ಚಿಗೆ 1/4 ಎಕರೆ ಹಾಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಮನೆ ಖರ್ಚು ನಡೆಯುತ್ತೆ. ಇದನ್ನು 1 ದಿನ ಬಿಟ್ಟು 2 ದಿನ ಬಿಟ್ಟು ಹರಿತೀವಿ. ಇದರಿಂದ ನಮಗೆ 1,000 ರೂಪಾಯಿ 2,000 ರೂಪಾಯಿ ಈ ಥರ ಬರುತ್ತೆ ಅಮೌಂಟು. ನಮ್ಮಮ್ಮ ಅಂತೂ ಬೆಂಡೆಕಾಯಿ ಸಾರು ಮುದ್ದೆ ಇನ್ಮೇಲೆ ಸ್ಟಾರ್ಟು. ಇದನ್ನ ಬೆಳೆಯೋದು ಹೇಗೆ, ಇದ್ರ ಖರ್ಚು ಹೆಂಗೆ, ಇದ್ರಲ್ಲಿ ಬರೋ ಆದಾಯ ಎಷ್ಟು ಎಲ್ಲ ನಮ್ಮ ಅಪ್ಪಾಜಿ ತಿಳಿಸ್ಕೊಡ್ತಾರೆ. ಬನ್ನಿ ಹೋಗಿ ನಮ್ಮ ಅಪ್ಪಾಜಿನ ಮಾತಾಡ್ಸೋಣ. ಇವನು ನಮ್ಮ ಅಣ್ಣ ಬೆಂಡೆಕಾಯಿ ಹರಿತಿದ್ದಾನೆ. ಇಲ್ಲಿ ನೋಡಿ, ನಮ್ಮ ಅಪ್ಪಾಜಿ ಇಲ್ಲಿದ್ದಾರೆ. ಅಪ್ಪ, ಇದನ್ನ ಹೇಗೆ ಬೆಳೆದ? ಎಷ್ಟು ತಿಂಗಳು ಬೇಕು ಇವು ದೊಡ್ಡವಾಗಕ್ಕೆ? ಇವಾಗ ದೊಡ್ಡವಾಗಕ್ಕ ಒಂದು ಹಾಕಿ 1.5 ತಿಂಗಳಿಗೆ ಬೆಂಡೆಕಾಯಿ ಬಿಡ್ತಾವ. ಇವಾಗ ಸದ್ಯಕ್ಕೆ ಎಷ್ಟು ಕೆಜಿ ಸಿಗ್ತಾವ? ಸದ್ಯಕ್ಕೆ ಒಂದು 10 ಕೆಜಿ. 10 ಕೆಜಿ ಸಿಗ್ತಾವ. ಮುಂದೆ ಎಷ್ಟು ಸಿಗ್ಬೋದು? ಮುಂದೆ ಒಂದು 25-30 40 ಕೆಜಿವರೆಗೂ ಸಿಗ್ತಾವ. ಗಿಡ ಬೆಳೆದಂಗೆಲ್ಲ ದೊಡ್ಡ ಒಗ್ದಂಗೆಲ್ಲ ಹರ್ಕೊಂಡೆ ಕಾಯಿ ಬರ್ತಾವಲ್ಲ, ಹಂಗಾಗಿ ಚೆನ್ನಾಗಿ ಸಿಗ್ಬೋದು. ಇಲ್ಲಿ ಎಷ್ಟು ತಿಂಗಳು ಬರ್ತವೆ ಇವು ಗಿಡ? ನಾವು ಹಾಕಿ ಒಂದು 4 ತಿಂಗಳವರೆಗೂ ಹರಿಬೋದು. 4 ತಿಂಗಳವರೆಗೂ
ಹಾಕಿ ನಾವು ಕಾಯಿ ಬಿಡಕ್ಕೆ ಸ್ಟಾರ್ಟಿಂಗ್ ಆದ ಒಂದು 3 ರಿಂದ 4 ತಿಂಗಳು ಹರಿಬೋದು. ಇವನ್ನೀಗ ಯಾರಿಗೆ ಕೊಡ್ತೀರಾ? ಇವನ್ನ ತರಕಾರಿ ಮಾರೋರು ಅದಾರಲ್ಲ, ಸಂತೆಗೆ ಹೋಗಿ ಮಾರ್ತಾರಲ್ಲ, ಅವ್ರು ಹೇಳ್ತಾರ ನಮಗೆ ಒಂದು 10 kg, ಇನ್ನೊಬ್ರು ಒಂದು 10 kg ಹಿಂಗೆ ಹೇಳ್ತಾರಲ್ಲ ಮಾರೋರಿಗೆ, ಅವರಿಗೆ ಡಿವೈಡ್ ಮಾಡಿ ಒಂದೊಂದು 10 kg 10 kg ಅವ್ರಿಗೆ ಕೊಡ್ತಾರೆ ತರಕಾರಿ ಮಾರೋರಿಗೆ. ಇದರಿಂದ ನಮಗೆ ಲಾಭ ಆಗುತ್ತಾ? ಅದಕ್ಕಾಗಿ ನಾ ಹಾಕಿದ್ದೇವೆ. ಈಗ ನಮ್ಮ ಮನೆ ಖರ್ಚೆಲ್ಲ ಇದ್ರಾಗ ನಾವು ಮಾಡೋದು. ಈಗ ಮನೆಗೆ ನಮಗೆ ಸಂತೆ ಖರ್ಚಾಗಲಿ, ರೇಷನಿಂದಾಗಲಿ, ಇಂಥವು ನಮ್ಮ ಮನೆ ಖರ್ಚು ತೆಗಿಬೇಕನ್ನೋ ಉದ್ದೇಶದಿಂದ ನಾವು ಇದನ್ನ ಬೆಂಡೆಕಾಯಿ ಹಾಕಿದ್ದೇವೆ. ಬೆಂಡೆಕಾಯಿ, ಇನ್ನೊಂದು ಹೊಲದಾಗ ಅಲ್ಲಿ ಜವಳಿಕಾಯಿ ಹಾಕಿದ್ದೇವೆ, ಹೀರಿ ಹಾಕಿದ್ದೇವೆ. ಇಲ್ಲಿ ಮಾತ್ರ ಬೆಂಡೆಕಾಯಿ ಹಾಕಿದ್ದೇವೆ ಒಂದು 1/4 ಎಕರೆ. ಮನೆ ಖರ್ಚು ತೆಗಿತೈತೆ ಅನ್ನೋ ಉದ್ದೇಶಕ್ಕೆ ಹಾಕಿರೋದು. ಈಗ ನಮ್ಮ ಮತ್ತೆ ಕೃಷಿಕರಿಗೆ ಇದೇ ಉಪಕಸಬು ಇದ್ದಂಗೆ. ಈ ನಮ್ಮ ಕೃಷಿ ಜೊತೆಗೆ ದೊಡ್ಡ ಪೀಕಿನ ಜೊತೆಗೆ ಇವನ್ನ ಸಣ್ಣ ಪುಟ್ಟ ಹಿಂಗೆ ತರಕಾರಿ ಮಾಡ್ಕೊಂಡ್ರೆ ನಮ್ಮ ಜೀವನ ನಡೀತೈತೆ ಅನ್ನೋ ಉದ್ದೇಶಕ್ಕೆ ಹಾಕಿದ್ದೇವೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ನಿಮಗೆ ಇವಾಗ ತಿಳಿಸ್ಕೊಟ್ರು. ನೋಡಿ ಬೆಂಡೆಕಾಯಿ ಹಿಂಗೆ ಅದಾವೆ, ತೋರಿಸಿ ನಿಮ್ಮ ವೀಕ್ಷಕರಿಗೆ ನೋಡಿ. ಅದ ಫ್ರೆಶ್ ಬೆಂಡೆಕಾಯಿ ನೋಡಿ ಫ್ರೆಂಡ್ಸ್, ಹೀಗಿದ್ದಾವೆ. ಹುಳುಕ್ಕೇನಿಲ್ಲ, ಆಗಿಂದಾಗ ಎಣ್ಣೆ ಹೊಡಿತಿರ್ತಾರೆ. ಔಷಧಿ 3 ದಿವ್ಸಕ್ಕೊಮ್ಮೆ ಔಷಧಿ ಹೊಡಿಲೇಬೇಕು ಇದಕ್ಕೆ, ಉಳುಕ್ಕೆ ಜಲ್ದಿ ಉಳುಕಾಗ್ಬಿಡ್ತಾವೆ. ಹಂಗಾಗಿ ಕ್ಲೀನ್ ಐತೆ ನಮ್ಮ ಪ್ಲಾಟ್. ತೋರಿಸಿ ಕ್ಲೀನಾಗಿ ನಮ್ಮ ಪ್ಲಾಟ್ ಎಷ್ಟು ಚೆನ್ನಾಗಿ ನೋಡಿ ವೀಕ್ಷಕರೇ, ಹೇಗಿದೆ ನಮ್ಮ ಬೆಂಡಿ ಹೊಲ ಅಂತ. ಇದನ್ನ ಅರೆಕ್ಕೆ ಬ್ಲೌಸ್ ಹಾಕೋಬೇಕು, ಇಲ್ಲಾಂದ್ರೆ ಕೈಯೆಲ್ಲ ಗಾಯ ಆಗೋಗ್ತವೆ. ಹಾಗೆ ಪ್ಯಾಂಟು ಎಲ್ಲ ಹಾಕೋಬೇಕು, ಇಲ್ಲಾಂದ್ರೆ ಕಾಲೆಲ್ಲ ಕಡಿತಿರ್ತವೆ. ಇವು ಇನ್ನೂ ದೊಡ್ಡ ಗಿಡ ಹಾಕ್ತವು, ಆವಾಗ ಒಂದ್ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗೇನೋ ಸಣ್ಣ ಅದವು ನಡೀತವು, ಹಂಗಾಗಿ ಫುಲ್ ಡ್ರೆಸ್ ಹಾಕ್ಕೊಂಡು ಇಲ್ದನ್ನ ಅರಿಬೇಕಾಗುತ್ತೆ. ನೋಡಿದ್ರಲ್ಲ ನಮ್ಮ ಬೆಂಡಿ ಹೊಲ ಹೇಗಿತ್ತಂತ. ನೋಡಿದ್ರಲ್ಲ ಗೈಸ್, ಬೆಂಡೆ ಹೊಲ ಹೇಗಿತ್ತಂತ. ಬನ್ನಿ ಇವಾಗ ಫಾರ್ಮ್ ಹೌಸ್ಗೆ ಹೋಗಿ ನೋಡೋಣ. ಅಲ್ಲಿ ಕುರಿಗಳನ್ನೆಲ್ಲ ತೋರಿಸ್ಕೊಡ್ತೀನಿ. ಕಮ್ ಲೆಟ್ಸ್ ಗೋ. ಬನ್ನಿ ಗೈಸ್, ಇದೆ ನೋಡಿ ನಮ್ಮ ಕುರಿ ಮನೆ. ಬನ್ನಿ, ನಮ್ಮ ಅಪ್ಪಾಜಿ ಒಳಗಡೆ ಇದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಹೋಗಿ ತಿಳ್ಕೊಳ್ಳೋಣ. ನಮ್ಮ ಅಪ್ಪಾಜಿ ಕುರಿ ಕಾಳು ಹಾಕ್ತಿದ್ದಾರೆ, ಬನ್ನಿ ಅವ್ರನ್ನೇ ಮಾಹಿತಿ ಕೇಳೋಣ. ಎಷ್ಟು ಕುರಿ ಅದಾವ ಅಪ್ಪಾಜಿ? ಎಷ್ಟು ಕುರಿ ಇದ್ದಾವೆ? 19. ಎಲ್ಲಿ ತಂದ್ರಿ? ಅಷ್ಟನ್ನ 14 ಸಂತೆ ಎಲ್ಲ? ಎಷ್ಟಿಷ್ಟು ಹಾಕ್ತೀರಾ ಕಾಳು ಇವಕ್ಕೆ? 1 ಕುರಿಗೆ ಅರ್ಧ kg. ಮೇವೇನೇನು ಹಾಕ್ತೀರಾ? ಮತ್ತೆ ನೀರು ಎಷ್ಟೊತ್ತು ಕುಡಿಸ್ತೀರಾ? ಎಷ್ಟು ಹೊತ್ತಿಗೆ ಒಂದ್ಸರಿ ನೀರು? ಬೆಳಗ್ಗೆ 11 ಗಂಟೆ ಒಂದು ನೀರು ತಿಂದ್ಮೇಲೆ 11 ಗಂಟೆಗೆ ನೀರು ಕುಡಿಸಿ, ಮತ್ತೆ ಆ ನಂತರ ರಾಗಿ ಹುಲ್ಲು ಹಾಕಿ ರೆಸ್ಟ್. ಅಲ್ಲಿಂದ 3 ಗಂಟೆವರೆಗೂ ರೆಸ್ಟ್ ಕೊಡ್ತದೆ. ಮೇವೆಲ್ಲ ಯಾಕೆ ಒಳಗಡೆ ಉಟ್ಕೊಂಡಿರ? ಮತ್ತೆ ಫ್ರೆಂಡ್ಗಳು ಒಳಗೆ ಹಾಕೊಂಡಿದ್ದಾರೆ, ಖಾಲಿ ಜಾಗ ಇರ್ತಲ್ಲ, ಮಳೆಗೆ ತೊಯ್ತೈತೆ ಅಂತೇಳಿ ಹಾಕೊಂಡಿದ್ರು. ಅವನ್ನೆಲ್ಲ ರೋಲರ್ ಮಾಡಿಸಿ, ರಾಗಿ ಹುಲ್ಲಿಂದ ರೋಲರ್ ಮಾಡಿಸಿ ಒಳಗೆ ಹಾಕೊಂಡು. ಎಷ್ಟು ತಿಂಗಳಿಗೆ ಕತ್ತರಿಸ್ತೀರಿ ಇವನ್ನೆಲ್ಲ ಕುರಿನ? ಕುರಿನ ನಾವು ತಂದು 1 ತಿಂಗಳಿಗೆ ಕತ್ತರಿಸ್ತೇವೆ. ಇವನ್ನ ಹರಪಳ್ಳಿ ಸಂತೆಗೆ ಒಂದು 9,500 ಒಂದು ಬೇಯ್ದು ಸಾರಿಸುತ್ತೆಲ್ಲ. 9,500 ಒಂದು ಅಂಥದ್ದು 19 ಕುರಿ ತಗೊಂಡಿದ್ದೆ ನಾನು. ತಂದು 1 ತಿಂಗಳ ಇಲ್ಲೇ ಮೇಯಿಸಿ ಅವನ್ನ ಆ ನಂತರ ಕಟ್ ಮಾಡಿ ಕಟ್ ಹಾಕಿದ್ದೀನಿ. ಫಸ್ಟ್ ಎಲ್ಲ ಹಿಂಗೆ ಫ್ರೀಯಾಗಿ ಬಿಡ್ತಿದ್ದೆ ನಾನು. ಆ ನಂತರ ಕಟ್ ಮಾಡಿದ್ಮೇಲೆ ಕಟ್ ಹಾಕಿ ಅವಕ್ಕೆಲ್ಲ ಕಟ್ನೇ ಹೋಗ್ತದೆ. ಅಲ್ಲಿ ಹಚ್ಚಿದವ ಕುರಿ? ಏನೂ ಇಲ್ಲ, ಸಣ್ಣ ಇನ್ನೂ ಅಲ್ಲಿ ಹಚ್ಬೇಕಾದ್ರೆ ಇನ್ನೊಂದು 5-6 ತಿಂಗಳ ಬೇಕು. ನಿಮಗೆ ಇದರಿಂದ ಏನಾದರೂ ಲಾಭ ಬರುತ್ತಾ ಇಲ್ವಾ? ಬರ್ತೈತೆ, ಮೀಡಿಯಮ್ ಆಗಿ ಸಿಗ್ತೈತೆ, ಅಂತ ದೊಡ್ಡ ಲಾಭ ಏನು ಇರಲ್ಲ. ಈಗ ನಾನು ತಂದು ಈಗ 2 ತಿಂಗಳು ಆತಲ್ಲ, ಇನ್ನೊಂದು 4-5 ತಿಂಗಳ ಸಾಕಿದ್ರೆ ಒಂದು ಕುರಿ 18,000 ರಿಂದ 20,000 ಮಾಡ್ತೀವಿ. ನಿಮಗೆ ಲಾಭ ಎಷ್ಟು ಉಳಿಬೋದು? ಲಾಭ ಒಂದು 1.5 ಲಕ್ಷ ಅಷ್ಟೇ ಉಳಿತಾ? 19 ಕುರಿಯಿಂದ 1,50,50,000 ರೂಪಾಯಿ. 24 ತಾಸು ಇಲ್ಲೇ ಇರ್ತೀರಾ, ಎಲ್ಲಾದ್ರೂ ಹೋಗ್ತೀರಾ?
ನಾವು 24 ಗಂಟೆ ನಿದ್ರಾಗಿರಲ್ಲ. ನಾವು ಒಂದು ಕೆಲಸ ಅದಾವ ಮಾಡ್ಕೊಂಡು ಈ ಒಂದು ಕೆಲಸ ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬಂದಾಗ ಅವಕ್ಕೆ ಮೇವು ಹಾಕೋದು, ಬೆಳಿಗ್ಗೆ ಎಲ್ಲ ನೀರು ಕುಡಿಸಿ ಅವಕ್ಕೆ ಮೇವು ಹಾಕಿ ಹೋಗಿರ್ತದೆ. ನಾವು ಊಟಕ್ಕೆ ಬಂದ ಟೈಮ್ನಾಗ ಒಂದು ಮೇವು ಹಾಕಿ ಮತ್ತೆ ಕೆಲ್ಸಕ್ಕೆ ಹೋಗ್ತದೆ. ಕೆಲಸ ಮುಗಿಸ್ಕೊಂಡು ಮತ್ತೆ 5 ಗಂಟೆಗೆ ಬಂದು ಅವಕ್ಕೆಲ್ಲ ಕಸ ಹೊಡೆದು ಅವಕ್ಕೆ ಮತ್ತೊಂದು ಮೇವು ಹಾಕಿ ಅದು ತಿಂದ ನಂತರ ಈಗ 6 ಗಂಟೆಯಿಂದ ಕಾಳಾಗ್ತದೆ. ಇವನ್ ಸೇಲ್ ಮಾಡಕ್ಕೆ ನೀವೇ ತಗೊಂಡೋಗ್ತೀರಾ ಏನ್ ಅವರೇ ಬಂದು ತಗೊಂಡೋಗ್ತಾರೆ? ನೋಡ್ತೇವೆ, ಯಾರಾದ್ರೂ ಗುಂಪು ಕುರಿ ತಗೊಳ್ಳೋರು ಬಂದ್ರೆ, ಸರಸೆಟ್ ಎಲ್ಲ ಇಲ್ಲೇ ತಗೊಳ್ಳೋರು ಬಂದ್ರೆ, ಫಸ್ಟ್ ಒಂದೇ ಸರಿ ತಗೊಳ್ಳೋರು ಬಂದ್ರೆ ಕೊಡ್ತೇವೆ, ರೇಟ್ ಹೊಂದಿದ್ರೆ. ಇಲ್ಲಾಂದ್ರೆ ನಾವು ಸಂತಿಗೆ ತಗೊಂಡೋಗಿ ಮಾಡ್ತೀವಿ. ನಿಮಗೆ ಲಾಭ ಎಷ್ಟು ಉಳಿಬೋದು ಲಾಸ್ಟ್? ಅಷ್ಟೇ ಹೇಳಿದ್ನಲ್ಲ, 1.5 ಲಕ್ಷ ಉಳಿತೈತಿ ಒಂದು 20 ಕುರಿಯಿಂದ. ಒಂದು 6 ತಿಂಗಳು ಮೇಯಿಸಿದ್ರೆ. ನೀವು ಎಷ್ಟು ತಿಂಗಳು ಮೇಯಿಸ್ತೀರಾ? ನಾವು ಒಂದು 8 ತಿಂಗಳ ಲೆಕ್ಕ ನಮ್ದು. ಈಗ ಒಂದು 2 ತಿಂಗಳು ಆಯ್ತಾ ತಂದು, ಇಲ್ಲಿಂದ ಇನ್ನ 6 ತಿಂಗಳ ಹಿಡ್ಕೊಂಡ್ರೆ. ಮತ್ತೆ ಅಪ್ಪ, ನೀವು ಕುರಿಗೆ ಹುಷಾರಿಲ್ದಾಗ ಔಷಧಿ ನೀವೇ ತಂದು ಮಾಡ್ತೀರಾ ಏನು ಡಾಕ್ಟ್ರ್ ಎಲ್ಲ ಕರೆಸ್ತೀರಾ? ಇದು ಹುಷಾರಿಲ್ಲ, ನಾವು ಡಾಕ್ಟರ್ ಸಜೆಷನ್ ತಗೊಂತೀವಿ. ಆಗೈತೆ ಅಂತ ಹೇಳಿದಾಗ ಅವ್ರು ಇಂಜೆಕ್ಷನ್ ಮಾಡಂತ ಹೇಳ್ತಾರೆ. ಅಲ್ಲಿ ನಾವೇ ಹೋಗಿ ಮೆಡಿಕಲ್ ಹೋಗಿ ನಾವೇ ಟ್ಯೂಬ್ ತಗೊಂಬಂದು ನಾವೇ ಅವ್ರಿಗೆ ಇಂಜೆಕ್ಷನ್ ಮಾಡ್ತೀವಿ. ಅವು ಹುಷಾರಿಲ್ಲ ಅಂತ ನಾವ್ ಹೆಂಗ್ ತಿಳ್ಕೊಳ್ಳೋದು? ಹುಷಾರಿಲ್ಲ ಅಂದ್ರೆ ಅವು ಮೇವು ತಿನ್ನಲ್ಲ, ಕಾಳು ತಿನ್ನಲ್ಲ. ಹುಷಾರಿಲ್ಲ ಅಂದ್ರೆ ಅವಕ್ಕೆ ಸುಸ್ತಾಗಿರ್ತಾವಲ್ಲ, ಮೇಯಕ್ಕೆ ಇಷ್ಟಪಡಲ್ಲ. ಅವು ಸುಮ್ಮನೆ ಮಲಗಿರ್ತಾವೆಲ್ಲ, ಸುಮ್ಮನೆ ನಿಂತ್ಕೊಳ್ತಾವೆ, ಮಲಗ್ ಕಾಡಲ್ಲ. ಅವಾಗ ನಮಗೆ ಗೊತ್ತಾಗತ್ತೆ ಇದೀಗ ಏನೋ ಒಂದು ಪ್ರಾಬ್ಲಮ್ ಐತೆ ಅಂತೇಳಿ ಡಾಕ್ಟ್ರಿಗೆ ಡಾಕ್ಟ್ರ್ ಹಿಂಗೆ ನಮ್ಮ ಕುರಿ ಮೇವು ತಿಂತಲ್ಲ, ಹಿಂಗೆ ಐತೆ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡ್ತೀವಿ. ಅವ್ರು ಹೇಳ್ತಾರ ಹಿಂಗೆ ಆಗೈತಿ, ಇಂಥದ್ದು ಇಂಜೆಕ್ಷನ್ ಮಾಡು ಅಂತೇಳಿ ಅವರು ಒಂದು ಹೆಸರು ಹೇಳ್ತಾರೆ. ನಾವು ಒಂದು ಬರ್ಕೊಂಡು ಹೋಗಿ ತಗೊಂಡ್ಬರ್ತೀವಿ, ಮೆಡಿಕಲ್ ತಗೊಂಡ್ಬಂದು ಇಂಜೆಕ್ಷನ್ ಮಾಡ್ತೀವಿ. ನೋಡಿದ್ರಲ್ಲ ಗೈಸ್, ನಮ್ಮ ಅಪ್ಪಾಜಿ ಕುರಿ ಬಗ್ಗೆ ಮಾಹಿತಿ ತಿಳಿಸಿದ್ರು. ನಮ್ಮ ಅಪ್ಪಾಜಿಗೆ ಒಂದು ಥ್ಯಾಂಕ್ಸ್. ಇನ್ನೂ ಈ ಕುರಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ, ಈ ಕುರಿ ಸೆಟ್ ಬಗ್ಗೆ ಆಗಲಿ, ಈ ಕುರಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಆಗಲಿ ಎಲ್ಲ ನಮ್ಮ ಅಪ್ಪಾಜಿದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಕೃಷಿಯಲ್ಲಿ ಜೀವನ ಅಂತ. ಆ ಯೂಟ್ಯೂಬ್ ಚಾನಲ್ ಹೋಗಿ ನೀವು ನೋಡಿ, ಅದರಲ್ಲಿ ಎಲ್ಲ ಥರ ಮಾಹಿತಿ ಸಿಗುತ್ತೆ. ಕುರಿ ಬಗ್ಗೆ, ಕುರಿ ಸೆಟ್ ಬಗ್ಗೆ ಎಲ್ಲದ್ರ ಬಗ್ಗೆ ಸಿಗುತ್ತೆ. ನೋಡಿ ಸಬ್ಸ್ಕ್ರೈಬ್ ಮಾಡಿರಿ. ಹೈನುಗಾರಿಕೆನೂ ಬಗ್ಗೆನೂ ತಿಳಿಸ್ತಾರೆ ಅದರಲ್ಲಿ. ನೋಡಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.